ವಿದ್ಯಾರ್ಥಿನಿಯ ಮೇಲೆ ಗ್ಯಾಂಗ್ ರೇಪ್ ಮಾಡಿದ್ದಾರೆ. ಅವಳ ಹೆಸರಿನಲ್ಲೇ ಡೆತ್ ನೋಟ್ ಅನ್ನ ಬರೆದಿದ್ದಾರೆ ಅಂತ ಹೇಳಿ ನ್ಯೂಸ್ 18 ಕನ್ನಡಕ್ಕೆ ಮೃತಳ ಸಂಬಂಧಿಕರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಿದ್ಯಾರ್ಥಿನಿಯ ಮೇಲೆ ಗ್ಯಾಂಗ್ ರೇಪ್ ನಡೆದಿದೆ. ಅವಳ ಹೆಸರಿನಲ್ಲೇ ಡೆತ್ ನೋಟ್ ಅನ್ನ ಕ್ರಿಯೇಟ್ ಮಾಡಲಾಗಿದೆ. ಅವಳ ಹೆಸರಿನಲ್ಲಿ ಡೆತ್ ನೋಟ್ ಅನ್ನ ಬರೆಯಲಾಗಿದೆ ಅಂತ ಹೇಳಿ ನ್ಯೂಸ್ 18 ಕನ್ನಡಕ್ಕೆ ಮೃತಳ ಸಂಬಂಧಿಕರು ಹೇಳಿಕೆಯನ್ನ ಕೊಟ್ಟಿದ್ದು, ಪೊಲೀಸರು ಇದನ್ನ ಆತ್ಮಹತ್ಯೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಹುಡುಗಿಯ ಸಾವಿಗೆ ನ್ಯಾಯ ಬೇಕು ಅಂತ ಹೇಳಿ ನ್ಯೂಸ್ 18ಗೆ ಮೃತಳ ಸಂಬಂಧಿ ಹೇಳಿಕೆಯನ್ನ ನೀಡಿದ್ದಾರೆ. ತುಂಬಾ ಒಳ್ಳೆ ಹುಡುಗಿ, ಬುದ್ಧಿವಂತೆ. ಆ ಹುಡುಗಿಗೆ ಬಲಾತ್ಕಾರದಿಂದ ಡೆತ್ ನೋಟ್ ಬರೆಸಿ ಇವರು ಸುದರ್ಶನ್ ಯಾದವ್ ಎನ್ನುವ ಆರೋಪಿ ಡೆತ್ ನೋಟ್ ಬರೆಸಿದ್ದಾರೆ ಅವರೇ. ಅದನ್ನ ಸುಸೈಡ್ ಅಂತ ಹೇಳ್ತಿದ್ದಾರೆ, ಬಟ್ ಸುಸೈಡ್ ಅಲ್ಲ, ಅದು ಆಕ್ಚುಲಿ ಗ್ಯಾಂಗ್ ರೇಪ್ ಆಗಿದೆ. ಅದು 4 ಜನ ಸೇರಿ ಅತ್ಯಾಚಾರ ಮಾಡಿದ್ದಾರೆ. ಅದೊಂದು ನಿಗೂಢ ಕೊಲೆ ಆಗಿದೆ ಮತ್ತು ಬೆಂಕಿ ಹಚ್ಚಿ ಸುಡಕ್ಕೂ ಹೋಗಿದ್ದಾರೆ ಕೆಳಗಡೆ ಎಲ್ಲ. ಈ ಮಧು ಪತ್ತಾರಿಗೆ ಯಾವುದೇ ರೀತಿಯ ಕ್ಲಾಸ್ಮೇಟ್ ಅಲ್ಲ, ಏನಲ್ಲ, ಸಂಬಂಧನೇ ಇಲ್ಲ. ಇವನೊಬ್ಬ ಲೋಫರ್. ಇವನು ದಿನನಿತ್ಯ ಆ ಕಾಲೇಜಿಗೆ ಹೋಗಿ ಕಿರುಕುಳ ಕೊಡುವಂತ ವ್ಯಕ್ತಿ. ಇವನು ಗ್ಯಾಂಗ್ ರೇಪ್ ಮಾಡಿ ಮರ್ಡರ್ ಮಾಡಿ ಅವಳಿಗೆ ನೇಣು ಹಾಕಿದ್ದಾರೆ ಇವರೇ. ಅಂದ್ರೆ ಹಗ್ಗದಿಲ್ಲ, ಅವಳ ವೇಲ್ನಿಂದ ನೇಣು ಹಾಕಿದ್ದಾರೆ. ಈಗಾಗಲೇ ನಾವು ಪೊಲೀಸರಿಗೆ ನಿನ್ನೆ ಮತ್ತೆ ನಾವು SP ಯಲ್ಲಿ ಹೋಗಿ ನಾವು ದೂರು ನೀಡಿದಾಗ ಅವರು ಕೇಸನ್ನ ಮತ್ತೆ ತಿರುಚಿ ಬರೆದಿದ್ದಾರೆ. ಈಗ ನಮಗೆ ನಿಜವಾಗಿ ನಿಷ್ಪಕ್ಷಪಾತವಾಗಿ ನಮಗೆ ನ್ಯಾಯ ಬೇಕಾಗಿದೆ. ಮಧು ಪತ್ತಾರು ಬಲಾತ್ಕಾರದಿಂದ ಅವಳ ಕಾಲೇಜಿನಿಂದ ಕರ್ಕೊಂಡು ಹೋಗಿದ್ದಾರೆ. ಅವಳು ದಿನ ಸ್ಕೂಟಿಯಲ್ಲಿ ಹೋಗ್ತಿದ್ಲು ಇಲ್ಲಿಂದ. ಇಡೀ ರಾಯಚೂರು ನಗರದಲ್ಲಿ ಇದೊಂದು ಅಲ್ಲೋಲ ಕಲ್ಲೋಲ ಆಗಿದೆ. ಪೊಲೀಸರು ನಿನ್ನೆ ಕಣ್ ತೆರೆದು FIR ಮಾಡಿದ್ದಾರೆ 302, 376 ಅಂತ. ಮೊದಲೇ ಮಾಡಬೇಕಾಯಿತು. ಪೊಲೀಸರೆಲ್ಲ ಸುಸೈಡ್ ಅಂತ ಹೇಳ್ತಾ ಇದ್ದಾರೆ, ಲವ್ ಕೇಸ್ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಸುಳ್ಳು. ಇದು ಮರ್ಡರ್, ಪ್ರೀ ಪ್ಲಾನ್ ಮರ್ಡರ್ ಆಗಿದೆ. ಇದು ದಯಮಾಡಿ ಆ ಸುದರ್ಶನ್ ಯಾದವ್ನಿಗೆ ಬಂಧಿಸಿದ್ದಾರೆ, ಅವನಿಗೆ ಗಲ್ಲು ಶಿಕ್ಷೆ ಆಗಬೇಕು. ಇಂಥವು ರಾಯಚೂರು ನಗರದಲ್ಲಿ ಮತ್ತೆ ಪದೇ ಆಗಬಾರ್ದು ಎಂಬುದೇ ನಮ್ಮ ಉದ್ದೇಶ.